ಸಾಯಿರಾಮ್. ನಮಸ್ಕಾರ ಆತ್ಮಬಂಧುಗಳೇ. ಇಂದಿನ ಧ್ಯಾನ ಮೇಪೋಲ್ ಧ್ಯಾನ, ಮೇಪೋಲ್ ಮೆಡಿಟೇಷನ್. ಇದನ್ನು ಪರಮಾತ್ಮನೊಟ್ಟಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಳ್ಳಲು ಉಪಯೋಗಿಸುತ್ತೇವೆ. ಚಿತ್ರದಲ್ಲಿ ಕಾಣಿಸಿದಂತೆ ಒಂದು ದೊಡ್ಡ ಕೋಲು ಅಥವಾ ಧ್ವಜಸ್ತಂಭವೆಂದು ಕೂಡ ನೀವು ಅದನ್ನು ವಿಜುವಲೈಸ್ ಮಾಡಬಹುದು. ಹಾಗೂ ಮೇಲೆ ಇರುವ ಹಳದಿ ಬಣ್ಣದ ಉಂಡೆ ಅದು ದೇವರಾಗಿ ಇಲ್ಲಿ ಕೆಲಸ ಮಾಡುತ್ತದೆ. ಕೆಳಗಿರುವ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಹಾಗೂ ನಾವೆಲ್ಲರೂ ಕೂಡ ಇಂಟರ್ ಕನೆಕ್ಟೆಡ್. ಅಂದರೆ ದೇವರಿಗೆ ನಮಗೆ ನಮ್ಮೆಲ್ಲರಿಗೂ ಕೂಡ ಸಂಬಂಧವಿದೆ. ನಾವೆಲ್ಲರೂ ಕೂಡ ಒಂದೇ ಶಕ್ತಿಯಿಂದ ರಚಿಸಲ್ಪಟ್ಟಿದ್ದೇವೆ ಎಂದು ಈ ಚಿತ್ರವು ಬಿಂಬಿಸುತ್ತದೆ. ನಾವುಗಳು ಆತ್ಮವಾದರೆ ಮೇಲಿರುವ ಹಳದಿ ಬಣ್ಣದ ಚೆಂಡು ಪರಮಾತ್ಮನಾಗಿ ಇಲ್ಲಿ ಕೆಲಸ ಮಾಡುತ್ತದೆ. ಮಧ್ಯದಲ್ಲಿರುವ ಈ ರಿಬ್ಬನ್ ನಮ್ಮ ಮತ್ತು ಪರಮಾತ್ಮನ ನಡುವೆ ಇರುವ ಸಂಬಂಧವನ್ನು ಬಿಂಬಿಸುತ್ತದೆ. ಹಾಗಾದರೆ ಇವಾಗ ನಾವು ಮೆಡಿಟೇಷನ್ನಿಗೆ ಸಿದ್ಧವಾಗೋಣ. ನಮ್ಮಲ್ಲಿರುವ ಯಾವುದಾದರೂ ದ್ವಂದ್ವ ಚಿಂತೆ ಇಂದ ಹೊರಬರಲು ಈ ಧ್ಯಾನವನ್ನು ಉಪಯೋಗಿಸಬಹುದು. ಹಾಗೂ ಒಮ್ಮೆ ಇಲ್ಲಿ ನಾವು ಪರಮಾತ್ಮನೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ ತಕ್ಷಣ ನಮ್ಮಲ್ಲಿರುವ ಯಾವುದಾದರೂ ಒಂದು ಪ್ರಶ್ನೆಯನ್ನು ಅಥವಾ ಯಾವುದಾದರೂ ಒಂದು ಜಟಿಲವಾದ ಸಮಸ್ಯೆಯನ್ನು ಪರಮಾತ್ಮನಲ್ಲಿ ಕೇಳಿ ಅದಕ್ಕೆ ಪರಿಹಾರವನ್ನು ಕೊಂಡುಕೊಳ್ಳಬಹುದು. ಉತ್ತರವು ಬಂದೇ ಬರಬೇಕೆಂದು ಕಾಯಬೇಡಿ. ಕೆಲವೊಮ್ಮೆ ಕನಸಿನಲ್ಲಿ ಆದರೂ ನಮಗೆ ಉತ್ತರಗಳು ಸಿಗುತ್ತದೆ. ಇಲ್ಲ, ತೊಂದರೆಯೇ ಅಲ್ಲ ಎಂದು ಕೂಡ ನಮಗೆ ಅನಿಸಬಹುದು. ಇಲ್ಲಿ ಕೇಳಿಕೊಡುವುದಷ್ಟೇ ನಮ್ಮ ಕೆಲಸ. ದೇವರಿಗೆ ಏನನ್ನು ಕೊಡಬೇಕು, ಯಾವಾಗ ಕೊಡಬೇಕು ಎನ್ನುವುದು ಚೆನ್ನಾಗಿ ಗೊತ್ತಿದೆ. ಬನ್ನಿ ಹಾಗಾದರೆ ಧ್ಯಾನಕ್ಕೆ ಸಿದ್ಧರಾಗೋಣ. ಒಮ್ಮೆ ಚಿತ್ರವನ್ನು ಸರಿಯಾಗಿ ಗಮನಿಸಿ ಹಾಗೂ ಮನಸ್ಸಿನಲ್ಲಿ ಇದನ್ನು ವಿಜುವಲೈಸ್ ಮಾಡಿಕೊಳ್ಳಿ. ನಿಮಗೆ ಆರಾಮವೆನಿಸಿದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಬಿ ಕಂಫರ್ಟೇಬಲ್. ಕಣ್ಣುಗಳನ್ನು ಮುಚ್ಚಿ ಸ್ಪೆಕ್ಸ್ ಹಾಕಿದ್ದಲ್ಲಿ ತೆಗೆದಿಡಿ. ಆರಾಮವಾಗಿ ಉಸಿರಾಡಿ. ಇಲ್ಲಿ ನಿಮಗೆ ಯಾವುದೇ ಬಂಧನವಿಲ್ಲ. ನೀವು ಈಗ ಆರಾಮವಾಗುತ್ತಿದ್ದೀರಿ. ನಿರಾಳವಾಗಿ ಉಸಿರಾಡಿ. ಉಸಿರಾಟ ಆರಾಮವಾಗಿರಲಿ. ಮೊದಲಿಗೆ 3 ಓಂ ಅನ್ನು ಹೇಳೋಣ. ಮ್ಯಾಟ್ ಮೇಲೆ ನೆಲದಲ್ಲಿ ಕುಳಿತಿದ್ದರೆ ತೊಂದರೆ ಇಲ್ಲ. ಕುರ್ಚಿಯ ಮೇಲೆ ಕುಳಿತಿದ್ದಲ್ಲಿ ಕಾಲು ನೆಲಕ್ಕೆ ತಾಗಲಿ, ನಿಮ್ಮ ಪಾದ ನೆಲಕ್ಕೆ ತಾಗಬೇಕು. ಆಗ ಒಂದು ಪ್ರಾಪರ್ ಫ್ಲೋ ಆಫ್ ಎನರ್ಜಿ ಆಗುತ್ತದೆ. ಕೈಗಳು ನಿಮ್ಮ ತೊಡೆಯ ಮೇಲಿರಲಿ. ಮತ್ತೊಮ್ಮೆ ಸ್ಕ್ರೀನ್ ಮೇಲಿರುವ ಚಿತ್ರವನ್ನು ವಿಜುವಲೈಸ್ ಮಾಡಿಕೊಳ್ಳಿ. ಚಿತ್ರದಲ್ಲಿ ಕಾಣಿಸಿದಂತೆ ಒಂದು ದೊಡ್ಡ ಕಂಬವಿದೆ. ಅದರ ಮೇಲೆ ಒಂದು ಚಿನ್ನದ ಬಣ್ಣದ ಚೆಂಡು ಇದೆ. ವಿಜುವಲೈಸ್ ಮಾಡಿಕೊಳ್ಳಿ. ಬಂದಿದೆ. ಈ ಚಿನ್ನದ ಬಣ್ಣದ ಬೆಳಕು ನಿಮ್ಮ ಇಷ್ಟ ದೈವವಾಗಿರಬಹುದು
ಅಥವಾ ಕೇವಲ ಬೆಳಕೆ ಆಗಿರಬಹುದು, ಯೇಸು ಆಗಿರಬಹುದು, ಅಲ್ಲಾಹು ಆಗಿರಬಹುದು, ಕೃಷ್ಣನಾಗಿರಬಹುದು. ಆ ಬೆಳಕಿನಿಂದ ಬೇರೆ ಬೇರೆ ಬಣ್ಣದ ರಿಬ್ಬನ್ಗಳು ಕೆಳಗೆ ಇಳಿಬಿಟ್ಟಿದೆ. ಕೆಂಪು, ಹಳದಿ, ನೀಲಿ. ಈಗ ನಿಮಗೆ ಇಷ್ಟವಾದ ಬಣ್ಣದ ರಿಬ್ಬನನ್ನು ತೆಗೆದುಕೊಳ್ಳಿ. ಅವು ಕೆಳಗೆ ಇಳಿಬಿಟ್ಟಿದೆ, ನಿಮ್ಮ ಕೈಗೆ ಸಿಕ್ಕುತ್ತಿದೆ. ತೆಗೆದುಕೊಳ್ಳಿ. ಈಗ ಅಲ್ಲೇ ಕೆಳಗೆ ಯಾವುದಾದರೊಂದು ಜಾಗದಲ್ಲಿ ಆರಾಮವಾಗಿ ಆ ರಿಬ್ಬನನ್ನು ಹಿಡಿದುಕೊಂಡು ನೀವೀಗ ಕುಳಿತಿದ್ದೀರಿ. ಆರಾಮವಾಗಿ ಶಾಂತವಾಗಿ ರಿಬ್ಬನನ್ನು ಹಿಡಿದು ಕುಳಿತಿದ್ದೀರಿ. ಈಗ ನಿಮ್ಮ ಹಾಗೂ ನಿಮ್ಮ ಹೈಯರ್ ಕಾನ್ಷಿಯಸ್ ಅಂದರೆ ಪರಮಾತ್ಮ ಹಾಗೂ ನಿಮ್ಮ ನಡುವೆ ಒಂದು ಟೆಲಿಫೋನ್ ಕನೆಕ್ಷನ್ನಂತಹ ಸಂಬಂಧ ಈ ರಿಬ್ಬನ್ನ ಮೂಲಕ ಏರ್ಪಟ್ಟಿದೆ. ವಿಷುವಲೈಸ್ ಮಾಡಿಕೊಳ್ಳಿ. ಶಾಂತವಾಗಿ ಕೂತಿದ್ದೀರಿ. ಇಲ್ಲಿ ಬಹಳಷ್ಟು ಜನ ದೇವರ ಮಕ್ಕಳಿದ್ದಾರೆ. ಎಲ್ಲರೂ ಅವರವರಿಗೆ ಇಷ್ಟವಾದ ಬಣ್ಣವನ್ನು ತೆಗೆದುಕೊಂಡು ಕೂತಿದ್ದಾರೆ. ಹಾಗೆಯೇ ನೀವು ಕೂಡ ದೇವರ ಅಚ್ಚುಮೆಚ್ಚಿನ ಮಗು. ನಿಮಗಿಷ್ಟವಾದ ಬಣ್ಣವನ್ನು ನೀವು ತೆಗೆದುಕೊಂಡು ಕೂತಿದ್ದೀರಿ. ಮನಸ್ಸು ಪ್ರಶಾಂತವಾಗುತ್ತಿದೆ. ಈಗ ನೀವು ಸಂಪೂರ್ಣವಾಗಿ ನಿಮ್ಮ ಹೈಯರ್ ಕಾನ್ಷಿಯಸ್ ಒಟ್ಟಿಗೆ ಕನೆಕ್ಟ್ ಆಗಿದ್ದೀರಿ. ನಿಮಗೆ ಯಾವುದಾದರೂ ತೊಂದರೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ಸಂಕೋಚವಿಲ್ಲದೆ ನೀವು ಇಲ್ಲಿ ಕೇಳಬಹುದು. ನಿಮ್ಮ ಹಾಗೂ ಪರಮಾತ್ಮನ ನಡುವೆ ಈಗ ಒಂದು ನಿಕಟವಾದ ನಂಟು ಏರ್ಪಟ್ಟಿದೆ. ಕೇಳಿಕೊಳ್ಳಿ. ಬೆಳಕು ರಿಬ್ಬನ್ನ ಮೂಲಕ ನಿಮ್ಮ ಕೈಯವರೆಗೆ ಬರುತ್ತಿದೆ. ಕಂಟಿನ್ಯೂ ಎನರ್ಜಿ ಫ್ಲೋವನ್ನು ನೀವು ಅಬ್ಸರ್ವ್ ಮಾಡಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ. ಉತ್ತರವು ಹೇಗಾದರೂ ಬರಬಹುದು. ಯಾವುದೇ ರೀತಿಯ ಭಾವನೆಗಳು ಬರಬಹುದು. ಸ್ವೀಕರಿಸಿ. ಇದು ದೇವರಿಂದೇ ಬಂದಿರುವಂಥದ್ದು ಹಾಗೂ ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಸಂಪೂರ್ಣವಾಗಿ ನಾನು ನನ್ನನ್ನು ದೇವರಿಗೆ ಸಮರ್ಪಿಸಿಕೊಂಡಿದ್ದೇನೆ ಹಾಗೂ ಯಾವುದೇ ಉತ್ತರಗಳಿಗೆ ನಾನು ಜಡ್ಜ್ಮೆಂಟಲ್ ಆಗಿರುವುದಿಲ್ಲ. ಹೇಗೆ ಉತ್ತರ ಬಂದಿದೆ ಹಾಗೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಮೇಲಿನಿಂದ ಹ್ಯೂಜ್ ಗರ್ಶ್ ಆಫ್ ಎನರ್ಜಿ, ತುಂಬ ಶಕ್ತಿ ನಿಮ್ಮ ಕೈಗಳ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ. ನಿಮ್ಮ ದೇಹವು ಸಂಪೂರ್ಣವಾಗಿ ಆರಾಮವಾಗುತ್ತಿದೆ. ನೀವು ರಿಲ್ಯಾಕ್ಸ್ ಆಗುತ್ತಿದ್ದೀರಿ. ನಮಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅದನ್ನು ದೇವರು ನಮಗೀಗ ಕೊಡುತ್ತಿದ್ದಾನೆ. ಸ್ವೀಕರಿಸಿ. ಹಾಗೆ ಬಹಳಷ್ಟು ಎನರ್ಜಿಯನ್ನು ಈಗ ನಿಮ್ಮ ಬಾಡಿಯಲ್ಲಿ ನೀವು ಒಟ್ಟು ಮಾಡಿಕೊಂಡಿದ್ದೀರಿ. ಹಾಗಾಗಿ ಯಾವಾಗಲೂ ಈ ಶಕ್ತಿಯ ಹರಿವು ತುಂಬ ಮುಖ್ಯವಾಗಿರುವುದರಿಂದ ನಿಮ್ಮ ಶಕ್ತಿಯ ಸ್ವಲ್ಪ ಪ್ರಮಾಣವನ್ನು ಭೂತಾಯಿಗೆ ಅರ್ಪಿಸುತ್ತಿದ್ದೀರಿ.
ಸ್ವಲ್ಪ ಪ್ರಮಾಣವನ್ನು ಅವಶ್ಯಕತೆ ಇದ್ದವರಿಗೆ ನೀವು ಕೊಡಬಹುದು. ಕೈಗಳನ್ನು ಜೋಡಿಸಿ ದೇವರಲ್ಲಿ ಬೇಡಿಕೊಳ್ಳಿ. ಈ ಶಕ್ತಿಯು ಯಾರಿಗೆ ಇದರ ಹೈಯೆಸ್ಟ್ ಅವಶ್ಯಕತೆ ಇದೆಯೋ ಅವರಿಗೆ ಹೋಗಿ ತಲುಪಲಿ. ಯಾರಿಗೆ ಈ ಶಕ್ತಿಯ ಅವಶ್ಯಕತೆ ಅತಿಯಾಗಿದೆಯೋ ಅವರಿಗೆ ಹೋಗಿ ತಲುಪಲಿ. ಸಂಪೂರ್ಣ ಕೃತಜ್ಞತಾ ಭಾವದಿಂದ ಈಗ ಈ ಧ್ಯಾನದಿಂದ ಹೊರಗಡೆ ಬರೋಣ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಸ್ನೇಹಿತರೆ, ನಾಳೆ ನಿತ್ಯ ಪ್ರಾರ್ಥನೆಗಾಗಿ ಈ ಧ್ಯಾನವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ಮಾತನಾಡೋಣ. ಧ್ಯಾನವು ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬಹುದು. ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು.